ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಆಗ್ರಹಿಸಿ ಲಕ್ಷ್ಮೇಶ್ವರ ನಗರದಲ್ಲಿ ಪ್ರತಿಭಟನೆ ನಡೆದಿದೆ. ಕರ್ನಾಟಕ ಪ್ರಾದೇಶ ಮಾದಿಗರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ನಗರದ ಬಸ್ ನಿಲ್ದಾಣದ ಮುಂದೆ ಕಾರ್ಯಕರ್ತರು ಧರಣಿ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಫೆಬ್ರವರಿ 27ರಂದು ಹೊರಡಿಸಿರುವ ಡಿಪಿಎಆರ್ ಆದೇಶವನ್ನು ಹಿಂಪಡೆದು ಪರಿಷ್ಕೃತ ರೋಸ್ಟರ್ ಬಿಂದುಗಳ ಗುರುತಿಸಿ 56,000 ಖಾಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ತಕ್ಷಣ ಆರಂಭಿಸಬೇಕೆಂದು ಸಂಘಟನೆಗಳು ಒತ್ತಾಯಿಸಿವೆ. ಕರ್ನಾಟಕ ದಲಿತ ಯುವ ಮುನ್ನಡೆ ರಾಜ್ಯಾಧ್ಯಕ್ಷ ಡಿಬಿ ಫಕೀರಪ್ಪ ಮಾತನಾಡಿ, ಮಾದಿಗ ಸಮುದಾಯವನ್ನು ಕೇವಲ ಮತಕ್ಕಾಗಿ ಬಳಸಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಒಳ ಮೀಸಲಾತಿ ಜಾರಿಗೊಳಿಸುವುದಾಗಿ ನೀಡಿದ ಭರವಸೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೆರವೇರಿಸಲೆಂದು ಟೀಕಿಸಿದ್ದಾರೆ. ಇನ್ನು ಸಮಾಜದ ಹಿರಿಯ ಮುಖಂಡ ಗೋಡಪ್ಪ ವರದಿ ಮಾತನಾಡಿ, ಸುಮಾರು 40 ವರ್ಷಗಳಿಂದ ಒಳ ಮೀಸಲಾತಿಗಾಗಿ ಹೋರಾಟ ನಡೆಯುತ್ತಿದೆ. ನಾಗಮೋಹನ್ ದಾಸ್ ಆಯೋಗ ವರದಿ ಆಧಾರವಾಗಿ ಗ್ರೂಪ್ ಎಬಿಸಿ ವರ್ಗೀಕರಣದಂತೆ ಒಳ ಮೀಸಲಾತಿ ಜಾರಿಗೆ ತರಬೇಕೆಂದು ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರ ಇನ್ನು ವಿಳಂಬ ಮಾಡಿದರೆ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟ ನಡೆಸುವ ಎಚ್ಚರಿಕೆ ಸಂಘಟನೆಗಳು ನೀಡಿವೆ. ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರಂದು ಜಾರಿ ಮಾಡಿರ್ತಕ್ಕಂಥ 56,432 ಹುದ್ದೆಗಳನ್ನು ತುಂಬುವ ನಿಟ್ಟಿನಲ್ಲಿ ಮತ್ತು ಸಚಿವರು ಏನು ತೀರ್ಮಾನ ಕೈಗೊಂಡಿದ್ದಾರೆ, ಆ ಒಂದು ಕೈಗೊಂಡಿರ್ತಕ್ಕಂಥ ತೀರ್ಮಾನದಲ್ಲಿ ನಮ್ಮ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನು ಅಳವಡಿಸಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಈ ಒಂದು 27/2025 ಮಾಡಿರ್ತಕ್ಕಂಥ ನೋಟಿಫಿಕೇಶನ್ ಆದೇಶ ಏನಿದೆಯಲ್ಲ, ಆ ಆದೇಶವನ್ನು ಕೂಡಲೇ ಹಿಂಪಡಿಬೇಕು. ಈ ಒಂದು ಆದೇಶವನ್ನು ಹಿಂಪಡೆದೇ ಇದ್ದರೆ ಇವತ್ತು ಮಾದಿಗ ಸಮುದಾಯ ಕರ್ನಾಟಕ ರಾಜ್ಯದಂಥ ಕ್ರಾಂತಿಕಾರಿ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗ್ತದೆ. ಈ ಒಂದು ಕರ್ನಾಟಕ ಸರ್ಕಾರದ ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಹೆಚ್ಚಿನ ಎಚ್ಚರಿಕೆಯನ್ನು ಗಟ್ಟಿಯನ್ನು ಕೊಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ಲೂ ಮಾಡಲಿಲ್ಲ, ಮೊದಲನೇ ಅಧಿವೇಶನದಲ್ಲೂ ನೀವು ಮಾಡಲಿಲ್ಲ. ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ 2024 ಆಗಸ್ಟ್ 1ಕ್ಕೆ ಒಂದು ಬಹುದೊಡ್ಡ ತೀರ್ಪನ್ನ, ಮಹತ್ವದ ನಿರ್ಣಯವನ್ನ ಕೊಟ್ಟು ಒಳ ಮೀಸಲಾತಿಯನ್ನ ಆಯಾ ರಾಜ್ಯ ಸರ್ಕಾರಗಳು ಮಾಡಬಹುದು ಅಂತಕ್ಕಂಥ ತೀರ್ಮಾನವನ್ನ, ಒಂದು ತೀರ್ಪನ್ನ ಕೊಟ್ಟ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯವರು ಇನ್ನೇನು ಈ ಸಮಾಜದ ಏನು 35 ವರ್ಷಗಳ ಕನಸಿದೆ ಅದನ್ನ ಈಡೇರಿಸ್ತಾರೆ. ಇನ್ನೇನು ನಮಗೆ ಒಳ ಮೀಸಲಾತಿ ಬಂತು, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ನಮ್ಮ ಮಕ್ಕಳು ಇನ್ನೇನು ಸದೃಢರಾಗಿ ಶಿಕ್ಷಣ ಪಡೆಯುವುದರಲ್ಲಿ ಮುಂದೆ ಬರ್ತಾರೆ ಅನ್ನುವಂತ ಕನಸನ್ನು ಹೊತ್ಕೊಂಡಿರ್ತಕ್ಕಂಥ ನಮ್ಮ ಸಮಾಜದ ಹಿರಿಯರ ಆಸೆ ಬಹಳ ದಿನ ಆಗಲಿಲ್ಲ, ನಿರಾಶೆ ಆಗೋದಕ್ಕೆ. ತಾವು ಹೇಳಿದ್ರಿ ಎಜಿ ಸದಾಶಿವ ಆಯೋಗ ಏನು ಸಮೀಕ್ಷೆ ಮಾಡಿತ್ತು, ಆ ಸಮೀಕ್ಷೆ ಐವತ್ತೆರಡವಾಗಿದೆ. ಅದು ಸರಿಯಾಗಿ ಸಮೀಕ್ಷೆ ಮಾಡಲಿಲ್ಲ. ಸದಾಶಿವ ಆಯೋಗ ಅವರು ಮನೆ ಮನೆಗೆ ಹೋಗಿ ಎಂಟರಿಕಲ್ ಡಾಟಾ ಕಲೆಕ್ಟ್ ಮಾಡಲಿಲ್ಲ ಅಂತ ಹೇಳಿ ಮುಂದಿಟ್ರಿ. ಆಯ್ತು, ನಮ್ಮ ಸಮಾಜದ ಹೋರಾಟಗಾರರು, ನಮ್ಮ ಸಮಾಜದ ಗಟ್ಟಿಗೊನೆ ಮಾಜಿ ಸಚಿವರಾಗಿರ್ತಕ್ಕಂಥ ಎಚ್ ಆಂಜನೇಯ ಅವರ ನೇತೃತ್ವದಲ್ಲಿ ಸಮಾಜದ ಸಭೆ ಆಯ್ತು. ಸಿದ್ದರಾಮಯ್ಯನವರಿಗೆ, ಎಚ್ ಸಿ ಮಾದೇವನವರಿಗೆ, ಈ ಸರ್ಕಾರದ ಎಲ್ಲ ಸಚಿವರಿಗೆ ಒಂದು ಮಾತು ಕೊಟ್ಟರು. ಆಗ್ಲಿ, ನಿಮ್ಮ ಎಜೆ ಸದಾಶಿವ ಆಯೋಗದ ವರದಿಯಲ್ಲಿ ಮಾಹಿತಿ ಅಪೂರ್ಣವಾಗಿದೆ ಅಂತ ಹೇಳ್ತಾ ಇದ್ರಿ. ಆಗ್ಲಿ, ನಾವು ದೊಡ್ಡ ಮನಸ್ಸು ಮಾಡ್ತೀವಿ. ನಿರಂತರವಾಗಿ ಜಾತಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನ ಕೊಡಬೇಕು. ಮೀಸಲಾತಿ ವರ್ಗೀಕರಣವನ್ನು ಮಾಡಿ ನ್ಯಾಯ ಅವಕಾಶ ವಂಚಿತ ಆಗಿರ್ತಕ್ಕಂಥ ಸಮುದಾಯಗಳಿಗೆ ಸರಿಯಾಗಿ ಸರ್ಕಾರ ಕೆಲಸ ಮಾಡಬೇಕಂತಕ್ಕಂಥ ಒಂದು ಬಹಳ ದೊಡ್ಡ ಬೇಡಿಕೆಯನ್ನು ಇಟ್ಕೊಂಡು ನಮ್ಮ ಸಮಾಜದ ಅನೇಕ ಹಿರಿಯ ಮುಖಂಡರುಗಳು ಈ ರಾಜ್ಯದಲ್ಲಿ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದಾರೆ. ನಾವು ಈ ಸಂದರ್ಭದಲ್ಲಿ ಈ ಸಮಾಜದ ಒಬ್ಬ ಪ್ರಜೆಯಾಗಿ, ಒಬ್ಬ ನಾಗರಿಕನಾಗಿ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನ, ಈ ರಾಜ್ಯದ ಸಮಾಜ ಕಲ್ಯಾಣ ಖಾತೆ ಸಚಿವರನ್ನ ಕೇಳೋದಕ್ಕೆ ಬಯಸ್ತೇವೆ. ನೀವು 2023 ಚುನಾವಣೆಯ ಮುಂಚೆ ಚಿತ್ರದುರ್ಗದಲ್ಲಿ ನಡೆದಿರ್ತಕ್ಕಂಥ ಎಸ್ಸಿ ಐಕ್ಯತ ಸಮಾವೇಶದಲ್ಲಿ ತಾವು ಈ ದಲಿತ ಸಮಾಜಕ್ಕೆ ಮಾತು ಕೊಟ್ಟು ಚುನಾವಣೆಗೆ ಹೋಗಿದ್ರಿ. ನಮ್ಮ ಸಮಾಜ, ನಮ್ಮ ಸರ್ಕಾರ, ನಮ್ಮ ಪಕ್ಷ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮೊದಲನೇ ಕ್ಯಾಬಿನೆಟ್ ನಲ್ಲಿ ಮೊದಲನೇ ಅಧಿವೇಶನದಲ್ಲಿ ಒಳ ಮೀಸಲಾತಿಯನ್ನು ಕೊಡುತ್ತೇವೆ. ನಾವು
ನಮ್ಮ ಕಾಂಗ್ರೆಸ್ ಪಕ್ಷ ಅದಕ್ಕೆ ಬದ್ಧವಾಗಿದೆ ಅಂತ ಹೇಳಿ ತಾವು ಮಾತು ಕೊಟ್ಟು ಚುನಾವಣೆಗೆ ಹೋಗಿದ್ರಿ. ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರೇ, ಮಾಧವಪ್ಪನವರೇ, ನಿಮಗೆ ನೆನಪು ಮಾಡೋದಕ್ಕೆ ಬಯಸ್ತೇನೆ. ನಿಮ್ಮ ಮೇಲೆ ಭರವಸೆ ಇಟ್ಟಿರ್ತಕ್ಕಂಥ ಈ ಸಮಾಜ, ನಿಮ್ಮ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಈ ಸಮಾಜ 2023ರಲ್ಲಿ ನಡೆದಿರ್ತಕ್ಕಂಥ ವಿಧಾನಸಭಾ ಚುನಾವಣೆಗೆ ಸಾಲಾಗಿ ನಿಂತು ನಿಮಗೆ ಮತ ಹಾಕಿ 136 ಸೀಟನ್ನು ಗೆಲ್ಲಿಸಿಕೊಟ್ಟಿರ್ತಕ್ಕಂಥದ್ರಲ್ಲಿ ಈ ಮಾದಿಗರ ಬಹುದೊಡ್ಡ ಪಾತ್ರ ಇದೆ ಅಂತಕ್ಕಂಥದ್ದನ್ನ ನೀವ್ಯಾರು ಕೂಡ ಮರಿಬಾರ್ದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ.